ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಜ್ಞಾನಿಗಳು ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣನಲ್ಲಿಯೂ, ಗೋವಿನಲ್ಲಿಯೂ, ಆನೆಯಲ್ಲಿಯೂ, ನಾಯಿಯಲ್ಲಿಯೂ, ಚಾಂಡಾಲನಲ್ಲಿಯೂ ಆತ್ಮನನ್ನೇ ನೋಡುವರು. ಯಾರು ನಿಜವಾದ ಜ್ಞಾನಿಗಳು ಎಂಬುದನ್ನು ಅಳೆಯಲು ಈ ಶ್ಲೋಕದ ಅರ್ಥವನ್ನು ಮಾನದಂಡವಾಗಿ ಬಳಸಬಹುದು. ಕಣ್ಣಿಗೆ ಕಾಣಿಸುವ ಯಾವುದೇ ಜೀವಿಯನ್ನು ಹೊರ ಕವಚದ ಮೂಲಕ ಗುರುತಿಸುವುದು ಸಹಜ. ಕಣ್ಣಿಗೆ ಕಾಣುವಂತೆ ವ್ಯಕ್ತವಾಗಲೂ ಅದರ ಹಿಂದೆ ಒಂದು ಶಕ್ತಿ ಕೆಲಸ ಮಾಡದಿದ್ದರೆ ಅವ್ಯಕ್ತವಾಗಿಯೇ ಉಳಿಯಬೇಕಾಗುತ್ತದೆ. ಇದರ ಹಿಂದಿನ ಶಕ್ತಿಯ ಬಗ್ಗೆ ಯಾರೂ ಯೋಚಿಸುವುದಿಲ್ಲ. ಕಾರಣ ಇದು ಕಣ್ಣಿಗೆ ಕಾಣದು. ಇದಕ್ಕೆ ರೂಪ, ರಸ, ಗಂಧ ಯಾವುದೂ ಇಲ್ಲದ ಕಾರಣ ಕಣ್ಣಿನಿಂದ ನೋಡಲಾಗದು. ಜ್ಞಾನಿಯಾದವನು ಹೊರ ಕವಚದ ಆಧಾರದಲ್ಲಿ ಗುರುತಿಸುವುದಿಲ್ಲ. ಬದಲಾಗಿ ಅದರ ಹಿಂದಿರುವ ಶಕ್ತಿಯನ್ನೋ ಅಥವಾ ಮೂಲವನ್ನೋ ನೋಡುತ್ತಾನೆ. ಜೀವಿಗಳಲ್ಲಿ ಸಾಕಷ್ಟು ವೈವಿಧ್ಯತೆ ಇರುವುದು ಸಹಜ. ಬಣ್ಣ, ಆಕಾರಗಳಲ್ಲೂ ವಿವಿಧತೆ ಸಹಜ. ಜ್ಞಾನಿಯಾದವನು ಎಲ್ಲಾ ಜೀವಿಯನ್ನು ಸಮದೃಷ್ಟಿಯಿಂದ ನೋಡುತ್ತಾನೆ. ಆತ ಆತ್ಮನಿಗೆ ಸುತ್ತಿರುವ ತೊಗಲಿನಿಂದ ಗುರುತಿಸದೆ ಎಲ್ಲಾ ಜೀವಿಗಳಿಗೂ ಆಧಾರವಾಗಿರುವ ಅದೃಶ್ಯ ಶಕ್ತಿಯೊಂದೇ ಎಂಬುದನ್ನು ತಿಳಿದವನಾದ್ದರಿಂದ ಎಲ್ಲದರ ಹಿಂದಿರುವ ಆತ್ಮ ಎಂಬ ಶಕ್ತಿಯಿಂದ ಗುರುತಿಸುತ್ತಾನೆ. ಜ್ಞಾನಿಗೆ ಜಾತಿ, ಧರ್ಮ, ಬಣ್ಣ ಯಾವುದೂ ಮುಖ್ಯವಲ್ಲ. ಆತ ಸಕಲದಲ್ಲೂ ದೈವತ್ವವನ್ನು ಕಾಣುತ್ತಾನೆ ಹೊರತು ಮಾಂಸಾಹಾರ ತಿಂದಿದ್ದಕ್ಕಾಗಿ ದೇಹ ಮಲಿನಗೊಂಡಿದೆ ಎಂದು ಭಾವಿಸುವುದಿಲ್ಲ. ಅಥವಾ ಸ್ಮಶಾನದಲ್ಲಿ ಹೆಣ ಸುಡುತ್ತಾ ಅಲ್ಲೇ ವಾಸಿಸುವ ಕಾರಣ ದೇಹ ಸದಾ ಸೂತಕದಿಂದ ಮಲಿನದಲ್ಲೇ ಇರುತ್ತದೆ ಎಂದು ಭಾವಿಸುವುದಿಲ್ಲ. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇದ್ದಾರೆ ಎಂದು ವಿಶೇಷ ಭಕ್ತಿಯಿಂದ ಅದನ್ನು ಕಾಣುವುದಿಲ್ಲ. ಕಂಡವರು ಹಾಕಿದ ಎಂಜಿಲು ತಿನ್ನುತ್ತಾ ಕೊಚ್ಚೆ ಎಂಜಿಲು ಯಾವುದೂ ಅರಿಯದ ಮಾಂಸಾಹಾರವನ್ನೂ ತಿನ್ನುವ ನಾಯಿಯನ್ನು ದ್ವೇಷ ಮಾಡದೆ ಎಲ್ಲರನ್ನೂ ಒಂದೇ ಸಮನಾದ ಪ್ರೀತಿಯಿಂದ ಕಾಣುತ್ತಾ ಸಕಲರನ್ನೂ ಸಕಲವನ್ನೂ ದೇವರಂತೆ ಕಾಣುವವನೇ ನಿಜವಾದ ಯೋಗಿ, ಅರ್ಥಾತ್ ಜ್ಞಾನಿ. ಹರಿ ಓಂ.